ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯು ಪ್ರತಿ ವರ್ಷ ಸಾಹಿತ್ಯದಲ್ಲಿ ಸಾಹಿತ್ಯ ರಚನೆ ಮಾಡಿದ 3 ವಿಭಾಗಗಳಲ್ಲಿ ಕವನ, ಲೇಖನ ಹಾಗೂ ಸಣ್ಣ ಕಥೆಗಳ ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ ಉತ್ತಮ ಪುಸ್ತಕಗಳಿಗೆ. ಅದೇ ರೀತಿ ಪ್ರತಿ ವರ್ಷ ಸಾಹಿತ್ಯ ವಿಭಾಗ, ಕಲಾ ವಿಭಾಗ ಮತ್ತು ಜಾನಪದ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ ಹಿರಿಯರಿಗೆ ಗೌರವ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದೇವೆ. ನಾವು ಅಕಾಡೆಮಿಯ ಅಧಿಕಾರ ಸ್ವೀಕರಿಸಿದ ನಂತರ 2022ರಲ್ಲಿ ಬಾಕಿ ಉಳಿದಂತಹ, 2023ರಲ್ಲಿ ಬಾಕಿ ಉಳಿದಂತಹ 2 ವರ್ಷದ ಪ್ರಶಸ್ತಿಗಳನ್ನು ನೀಡಿದ್ವಿ. ತದನಂತರ ಕಳೆದ ಬಾರಿ 2024ನೇ ವರ್ಷದ ಪ್ರಶಸ್ತಿಯನ್ನ ಮೈಸೂರಿನಲ್ಲಿ ಪ್ರದಾನ ಮಾಡಿದ್ದೀವಿ. ಈ ಬಾರಿ 2025ನೇ ವರ್ಷದ ಗೌರವ ಪ್ರಶಸ್ತಿ ಹಾಗೂ ಪುಸ್ತಕ ಪುರಸ್ಕಾರವನ್ನು ನಿಮ್ಮ ಮುಂದಿಡಲು ಸಂತೋಷ ಪಡುತ್ತೇವೆ. ಕೊಂಕಣಿ ಸಾಹಿತ್ಯ ವಿಭಾಗದಲ್ಲಿ ಹಿರಿಯರು, ದೊಡ್ಡ ಸಾಹಿತಿಗಳಾದಂತಹ ಶ್ರೀ ರೊನಾಲ್ಡ್ ರಾಜ್ ಅಂತ ಅವರ ಹೆಸರು, ರಾಜ್ ಕಾಸ್ಯ ಅನ್ನುವಂತಹ ಪೆನ್ ನೇಮ್ ಎಲ್ಲರೂ ಬರೀತಾ ಇದ್ದಾರೆ. ಅವರು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದೇ ರೀತಿ ಕೊಂಕಣಿ ಕಲಾ ವಿಭಾಗದಲ್ಲಿ ಹಿರಿಯರು, ಕಲೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಶ್ರೀ ರಾಮದಾಸ್ ದತ್ತಾತ್ರೇಯ ಗುಲ್ವಾಡಿ ಅವರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ರಾಮದಾಸ್ ದತ್ತಾತ್ರೇಯ ಗುಲ್ವಾಡಿ ಅವರು ಚಿತ್ರಾಪುರ ಸಾರಸ್ವತ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಒಬ್ಬ ಹಿರಿಯ ಬರಹಗಾರರು, ನಾಟಕಕಾರರು. ಇವರಿಗೆ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 3ನೇ ಪ್ರಶಸ್ತಿ ಕೊಂಕಣಿ ಜಾನಪದ ವಿಭಾಗದಲ್ಲಿ ಸೈರು ಮುರಳೀಧರ ಪುತ್ತು ನಾಯ್ಕ ಅನ್ನುವಂತ ಹಿರಿಯರು ಇದಕ್ಕೆ ಭಾಜನರಾಗಿದ್ದಾರೆ. ಸೈರು ಮುರಳೀಧರ ಪುತ್ತು ನಾಯ್ಕರವರು ಕೊಂಕಣಿ ಕೇರ್ ಅನ್ನುವಂತಹ ಯಕ್ಷಗಾನ ತರಹದ ಒಂದು ಪ್ರಕಾರ, ಅದರಲ್ಲಿ ಕಳೆದ ಸರಿಸುಮಾರು 40 ವರ್ಷಕ್ಕೂ ಮಿಕ್ಕಿ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ 2025ನೇ ಸಾಲಿನ ಪುಸ್ತಕ ಪುರಸ್ಕಾರವು ಕೊಂಕಣಿ ಕವನ ವಿಭಾಗದಲ್ಲಿ ಖ್ಯಾತ ಕವಿ ಆಂಡ್ರೂ ಎಲ್ ಡಿಕೋನರ್ ಅವರು ಬರೆದ ಉಜ್ವಾಲ ಚೆಬೇಕೆಂತ್ ಎನ್ನುವಂತಹ ಕವಿತಾ ಪುಸ್ತಕಕ್ಕೆ ಸಂದಿದೆ. ಕೊಂಕಣಿ ಲೇಖನ ವಿಭಾಗದಲ್ಲಿ ಶ್ರೀ ರೋಷನ್ ಮೆಲ್ಕಿ ಸಿಕ್ವೇರರ್ ಅವರ ಕೊಂಕಣಿ ಸರ್ಕಸ್ ಅನ್ನುವಂತಹ ಲೇಖನ ಪುಸ್ತಕಕ್ಕೆ ಬಹುಮಾನ ಬಂದಿದೆ. ಮತ್ತು ಸಣ್ಣ ಕಥೆಗಳ ವಿಭಾಗದಲ್ಲಿ ಖ್ಯಾತ ಲೇಖಕರಾದ ರಿಚರ್ಡ್ ಅಲ್ವಾರಿಸ್ ರವರ ಪಿತೂರಿ ಪುಸ್ತಕವು ಪ್ರಶಸ್ತಿಗೆ ಭಾಜನವಾಗಿದೆ. ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಇದೇ ತಿಂಗಳಲ್ಲ, ನೆಕ್ಸ್ಟ್ ಮಂತ್ ಏಪ್ರಿಲಿನ 26ರಂದು ಉದ್ಯಾವರ ಚರ್ಚ್ ವಠಾರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ ತಂಗಡಗಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಗುರುಗಳಾದಂತಹ ಜೆರಾಲ್ಡ್ ಐಸಕ್ ರೋಬರ್ ಅವರು ಮುಖ್ಯ ಅತಿಥಿಗಳಾಗಿ ಹಾಗೂ ಕಾಪು ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸುರೇಶ್ ಶೆಟ್ಟಿ ಗುರುಮೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲು ಒಪ್ಪಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಾರ್ವಿ, ಸಿದ್ದಿ, ಕುರುಮಿ ಸಮುದಾಯದ ಸಾಂಸ್ಕೃತಿಕ ನೃತ್ಯ, ಬ್ರಾಸ್ ಬ್ಯಾಂಡ್ ಹಾಗೂ ಕೊಂಕಣಿ ಸಂಗೀತ ರಸಮಂಜರಿ ಕಾರ್ಯಕ್ರಮವು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ನಂತರ ನಡೆಯಲಿರುವುದು. ಜೊತೆಯಲ್ಲಿ ಜಿಎಸ್ಬಿ ಸಮುದಾಯದ ಹಾಗೂ ನವಾಯತಿ ಮುಸ್ಲಿಂ ಸಮುದಾಯದ ಒಬ್ಬರು ಗೆಸ್ಟ್ ಕೂಡ, ಅವರು ಫೈನಲ್ ಆಗಿಲ್ಲ, ಗೆಸ್ಟ್ ಕೂಡ ಇದರಲ್ಲಿ ಇರ್ತಾರೆ. ಉಡುಪಿ ಪರಿಸರದ ಎಲ್ಲಾ ಸಮುದಾಯದ, ಕೊಂಕಣಿಯ ಎಲ್ಲಾ ಸಮುದಾಯದ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2025ನೇ ವರ್ಷದ ಗೌರವ ಪ್ರಶಸ್ತಿ ಪುಸ್ತಕ ಪುರಸ್ಕಾರವನ್ನು ಪಡೆದಂತಹ ವ್ಯಕ್ತಿಗಳನ್ನು ಸನ್ಮಾನಿಸುವ ಈ ಸಂದರ್ಭದಲ್ಲಿ ಖುದ್ದಾಗಿ ಹಾಜರಾಗಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಎಂದು ಎಲ್ಲಾ ಜನತೆಯಲ್ಲಿ ನಿಮ್ಮ ಮುಖಾಂತರ ನಾನು ಕೇಳಿಕೊಳ್ತಾ ಇದ್ದೇನೆ.